ಏನ್ ಸರ್ ಈ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಿರಲ್ಲ, ಏನ್ ಮಾಡ್ತೀರಾ ಸರ್? ಅದು ಈಗ ಯಾರು ಮಾಡೋದಿಲ್ಲ ಮೇಡಮ್, ಈಗೆಲ್ಲ ಹೆದರ್ತಾರೆ ಎಲ್ಲ. ಹ್ಯೂಮನ್ ರೈಟ್ಸ್, ಲಾಕಪ್ ಡೆತ್, ಹ್ಯೂಮನ್ ರೈಟ್ಸ್, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇವೆಲ್ಲ ಬಂದ್ಮೇಲೆ ನೋಡ್ತಾ ಇದ್ವಲ್ಲ, ಈಗ ಇನ್ವಾನ ಇಂಟ್ರಾಗೇಷನ್ ಮಾಡ್ಬೇಕಾದ್ರೂ ವಕೀಲರ ಸಮೇತ ಅದಕ್ಕೆ ಕುತ್ಕೊಂಡು ನಾವು ಇಂಟ್ರಾಗೇಷನ್ ಮಾಡ್ಬೇಕಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದಾವೆ. ಸೊ ಈ ತರ ಇರುವಾಗ ಈಗ ಹೊಡೆಯೋದು ಬಿಡೋದು ಎಲ್ಲ ಅವಾಗ 1-2 ಏರೋಪ್ಲೇನ್ ಏರಿಸ್ತಿದ್ವಿ ಮೇಲೆ, ಏರೋಪ್ಲೇನ್ ಕೈ ಕಟ್ಟಿ ಮೇಲೆ ಏರಿಸೋದು ಉಲ್ಟಾ ಮಾಡಿ, ಆಮೇಲೆ ಹಿಂದೆ ಹಾಕಿ ಬಡಿಗೆ ಹಾಕೋದು, ಆಮೇಲೆ ಒಣಕೆ ಹಾಕೋದು, ಆನಂತರ ಬರಮಪ್ಪ ಯೂಸ್ ಮಾಡೋದು. ಬರಮಪ್ಪ ಅಂದ್ರೆ ಇದು ಒಂಥರ ಅದು ಇದ್ರದ್ದು ಲಾಠಿ ಅಲ್ಲ, ಅದ್ರದ್ದು ರಬ್ಬರ್ದು ಇರ್ತದೆ. ಒಂದು ಈ ಬೆಲ್ಟ್ ಇರ್ತಾವಲ್ಲ ಇದ್ರದ್ದು, ಈ ಇದ್ರದ್ದು ಬೆಲ್ಟ್ ಇರ್ತಾವ, ಅದ್ರದ್ದು ದಪ್ಪಂದು ಒಂದು ಇದು ಸಿಗ್ತದೆ, ಪೈಪ್ದು ಇಲ್ಲ, ಪೈಪ್ದಲ್ಲ, ಅದು ರಬ್ಬರ್ದೇ ಇರ್ತದೆ ಅದ್ರದ್ದು, ಅಥವಾ ಇದ್ರದ್ದು ಟೈರ್ದು, ಅದರಿಂದ ಹಿಂದೆ ಹೊಡೆಯೋದು. ಆಮೇಲೆ ಬೆರಳಿಗೆ ಇದು ಹಾಕಿ ಮೇಲೆ ಒಂದಲ್ಲ ಎರಡಲ್ಲ ಐಸ್ನಲ್ಲಿ ಮೇಲೆ ಮಲಗಿಸೋದು. ಬಿರಿಯಾನಿ ತಿನ್ನಿಸಿ ಅವನಿಗೆ ಸೂಕ್ಷ್ಮ ಇದ್ದ, ಅವನು ಹೊಡೆಸೊಳಗೆ ಗಟ್ಟಿ ಇಲ್ಲಪ್ಪ, ಏನಾರು ಒಂದು ವೇಟ್ ಹೊಡೆದ ಸಾಯ್ತಾನ ಅಂದ್ರೆ ಅವನಿಗೆ ಬಿರಿಯಾನಿ ತಿನ್ನಿಸಿ ನೀರು ಕೊಡುವಂಗಿಲ್ಲ, ಆಮೇಲೆ ಮಲಗಿಸುವಂಗಿಲ್ಲ, ನಿದ್ದೆ ಮಾಡುವಂಗಿಲ್ಲ. ಹಂಗ ಮಗನ ನಿಜ ಹೇಳೋ ಕೊಡ್ತೀನಿ ನೀರು. ಬಿರಿಯಾನಿ ತಿಂದ ಮೇಲೆ ಅದು ಬಾಯಾರಿಕೆ ನಾನ್ ವೆಜ್ ಅದು ಬೇಕು ಅನಿಸ್ತಿರ್ತದೆ ನೀರು. ಆಮೇಲೆ ಸಂಕಟ ಹೆಚ್ಚಾಗಿ ಹೇಳ್ತೀನಿ ಬಿಡಿ ಸರ್. ಆಮೇಲೆ ಅವ್ರಿಗೆ ಯಾರಿಗೆ ಇಷ್ಟ ಯಾರಿಗೆ ಹೆಚ್ಚು ಅದು ನಾವು ಕೊಲಾಬ್ರೇಷನ್ ಎವಿಡೆನ್ಸ್ ಇರ್ತಾವೆ ಮೇಡಮ್, ಅದು ಕೊಲಾಬ್ರೇಟಿವ್ ಎವಿಡೆನ್ಸ್ ಇರ್ತವೆ, ಸಾಕ್ಷ್ಯಗಳೇ ಇರ್ತವೆ. ಅಂಥವು ಏನಾದ್ರು ಥಿಂಗ್ಸ್ ಸಿಕ್ಕಿರ್ತವೆ, ಸೀನ್ ಆಫ್ ಅಫೆನ್ಸ್ದಲ್ಲಿ ಎಲ್ಲ ಸಾಮಾನುಗಳು ಸಿಕ್ಕಿರ್ತವೆ. ಅದಕ್ಕೆಲ್ಲ ಕೊಲಾಬ್ರೇಷನ್ ಮಾಡಿ ನಾವು ಫಿಕ್ಸ್ ಮಾಡ್ತೇವೆ, ಸುಮ್ಮನೆ ಮಾಡೋದಿಲ್ಲ. ಈಗ ಆರೋಪಿ ಒಂದು ಸೀನ್ ಆಫ್ ಅಫೆನ್ಸ್ದಲ್ಲಿ ಒಂದು ಮೊಬೈಲ್ ಸಿಕ್ಕರೆ ನಮಗೆ ರೆಡಿಮೇಡ್ ಫುಡ್ ಸಿಕ್ಕಂಗೆ ಈ ಮೊಬೈಲ್ನಲ್ಲಿ ಎಲ್ಲಾನು ಇರ್ತದೆ ಅಲ್ಲಿ. ಈಗೀಗ ಅವಾಗಂತೂ ಇರಲಿಲ್ಲ, ಅವಾಗ ಹಂಗೆ ಕಲೆಕ್ಟ್ ಮಾಡ್ತಿದ್ವಿ ನಾವು, ಮತ್ತೆ ನಮಗೆ 90% ಇವನೇ ಮಾಡಿದ ಅಂತ ನಮಗೆ ಗೊತ್ತಾಯ್ತು, ತನಿಖೆಯಿಂದ ಇವನೇ ಮಾಡಿ ಗೊತ್ತಾಗ್ತದೆ. 10% ಡೌಟ್ ಅಲ್ಲ. ಇವಾಗ ಸರ್ ಒಂದು ಸ್ಕಾರ್ಪಿಯೋದು ಇಲಸ್ಟ್ರೇಷನ್ ಕೊಟ್ರಲ್ಲ, ಅವರು ಹೆಂಡ್ತಿನೇ ಹೋಗು ಅಂತ ಆಕ್ಸಿಡೆಂಟ್ ಮಾಡಿಸಿದ್ರು ಅಂತ. ಈ ಕೇಸಲ್ಲೂ ವೆನ್ನೆಲ್ಲ ಕೇಸ್ನಲ್ಲೂ ಈಕೆ ಐಸ್ ಕ್ರೀಮ್ ಕೊಡ್ಸ್ಬಿಟ್ಟು, ಆ ಫೋಟೋ ನೋಡಿದ್ರೆ ಹೊಟ್ಟೆ ಉರಿಯತ್ತೆ. ಆ ಬಂಗೋದು ಲಾಸ್ಟ್ ಫೋಟೋ, ಐಸ್ ಕ್ರೀಮ್ ಕೊಡ್ಸು ಅಂತ ಶಾಪಿಂಗ್ ಹೋಗೋದು. Intentionally, it was a planned murder. Did she by that time ಎಸ್ಕೇಪ್ ಆಗಕ್ಕೆ? ಮೇ ಬಿ ಆ ಆಂಗಲ್ ನಲ್ಲೂ ತಗೊಳ್ತಾರೆ ಅಂತ ಕಾಣುತ್ತೆ, ಅದಕ್ಕೋಸ್ಕರನೇ ಹೊರ ಕರ್ಕೊಂಡ್ರು ಏನೋ ಅಂತ. ಎಲ್ಲ ಆಂಗಲ್ ನಲ್ಲೂ ತನಿಖೆ ಮಾಡ್ತಾರೆ, ಗೊತ್ತಾಗ್ತದೆ ಏನಾಗಿ ಅಂತ ಗೊತ್ತಾಗ್ತದೆ. ಸೊ ನಾನು 8 ಜನರ ಒಂದು ಟೀಮ್ ಅನ್ಕೊಂಡೆ, 8 ಟೀಮ್ಸೇ ಮಾಡಿದ್ದಾರೆ, 8 ತಂಡವನ್ನೇ ಮಾಡಿದ್ದಾರೆ ಅಂತ. ಹೆಂಗ್ ವರ್ಕ್ ಆಗುತ್ತೆ 8 ತಂಡಗಳು ಇದ್ರಲ್ಲಿ? ಅಲ್ಲ ಮೇಡಮ್, ಏನಾಗುತ್ತೆ ಅಂದ್ರೆ ಇದರಲ್ಲಿ ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಡಿವೈಡ್ ಮಾಡ್ತಾರೆ. ಟೆಕ್ನಿಕಲ್ ಆಗಿ ಏನ್ FSL ಪೋಸ್ಟ್ ಮಾರ್ಟಮು ಸಿಕ್ಕಂತ CD ರಿಪೋರ್ಟು ಇಲ್ಲಾಂದ್ರೆ ಮೊಬೈಲು, ಆ ಟೀಮ್ ಒಂದನ್ನ ಎಕ್ಸ್ಪರ್ಟೈಸ್ ಮಾಡುತ್ತೆ. ಇನ್ನೊಂದು ಟೀಮು ಇಂಟ್ರೋಗೇಷನ್ಸ್ಗೆ ಎಕ್ಸ್ಪರ್ಟೈಸ್ ಇರುತ್ತೆ. ಇನ್ನೊಂದು ಸ್ಪಾಟ್ ಹೋಗಿ ಅಲ್ಲಿ CCTV ಕ್ಯಾಮ್ರಾ, ಅಲ್ಲಿ ಏನಾದ್ರು ಸಸ್ಪೆಕ್ಟ್ ಬಿಹೇವಿಯರು, ಅದನ್ನೊಂದು ಟೀಮ್ ಮಾಡುತ್ತೆ. ಸೊ ಈ ತರ ಅವ್ರವ್ರ ಮಧ್ಯನೇ ಕೆಲಸಗಳು ಹಂಚ್ಕೊಂಡು, ಬಿಕಾಸ್ ಆಲ್ರೆಡಿ FIR ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾವು ಹೋಗಿ ಪಂಚನಾಮ ಮಾಡ್ತಿದ್ವಿ, ಸೀನ್ ಆಫ್ ಅಫೆನ್ಸ್ ಪಂಚನಾಮ ಮಾಡ್ತಿದ್ವಿ. ಅಲ್ಲಿ ಏನಾದ್ರು ಕ್ಲೂ ಸಿಗ್ತಿದ್ದು ನಮಗೆ. ಇವ FIR ಮಾಡ್ಲಿಲ್ಲ ಇನ್ಸ್ಪೆಕ್ಟರ್, ಕರೆಕ್ಟ್. ಸೊ ಅದು ಎಲ್ಲ ಹೋಗ್ಬಿಡ್ತದೆ. ಫಸ್ಟು ಬಾಡಿ ಫೋಟೋಸ್ ತೆಗ್ದಿಲ್ಲ, ಎಕ್ಸೆಪ್ಟ್ ಪೋಸ್ಟ್ ಮಾರ್ಟಮ್ ಅಲ್ಲಿರೋ ಫೋಟೋಸ್ ಬಿಟ್ರೆ ಸೀನ್ ಆಫ್ ಕ್ರೈಮ್ ಫೋಟೋಸ್ ಇಲ್ಲ ಮೇಡಮ್. ಆಮೇಲೆ ಅಲ್ಲಿ ಮೇಜರ್ ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಈಗ 3 months ಆಗಿದೆ ಅವ್ರು ಹೋಗಿರೋ ಕೆಫೆ ಕಾಫಿ ಡೇ, ಅದ್ರದ್ದೆಲ್ಲ CCTV ರಿಟ್ರೈ ಮಾಡ್ಬೇಕು ಅಂದ್ರೆ ಅದೇನಾದ್ರೂ 2 months ಅವ್ರೇನು 30 days ಡಿಲೀಟ್ ಇಟ್ರೆ ಅದನ್ನ ರಿಟ್ರೈ ಮಾಡ್ಬೇಕು. ಸೊ ಮೋಸ್ಟ್ ಆಫ್ ದಿ ಇಲ್ಲಿ ಈ ಕ್ರೈಮು ಒಂದ್ ಹಂತಕ್ಕೆ ಇನ್ನೂ ಕನ್ಕ್ಲೂಡ್ ಬಂದಿಲ್ಲ ಅಂದ್ರೆ ಬಿಕಾಸ್ ಆಫ್ ಅಲ್ಲಿರೋ IO ಇಂದಾನೆ ಮೇಡಮ್. ಇಲ್ಲ ಅಂದ್ರೆ ಯಾವಾಗ್ಲೂ ಇದ್ರದ್ದು ಒಂದು ಅಂತ್ಯ ಹಾಡ್ಬಿಡ್ಬೋದಿತ್ತು. ಅಲ್ಲ, ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡೋ ಬದಲು ಅವ್ರನ್ನೇ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡಿ ನನಗಂತೂ ಹೋಗ್ಬಿಟ್ಟು ಈಗ್ಲೂ ನಮ್ ತಾಯಿ ಮಡ್ಲಲ್ಲಿ ಮಲಗಿದ್ರೆ ಆ ಸಮಾಧಾನ ಅವ್ರ ಕೈಯಲ್ಲಿ ತಿನ್ಸ್ಕೊಂಡ್ರೆ ಸಿಗೋ ಖುಷಿ, ಅದು ಇವಾಗ ತಾಯಿ. ಎನಿವೆ, ಕಾರ್ಯಕ್ರಮ ಮುಗಿಸುವಂತಹ ಸಮಯ. 3 ಜನಕ್ಕೆ ಧನ್ಯವಾದಗಳು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಚರ್ಚೆಯಲ್ಲಿ ನೀವು ನಿಮ್ಮದೇ ಆದಂತಹ ವಿವರಣೆಯನ್ನ ಕೊಟ್ಟಿದ್ದೀರಿ. ಅಗೇನ್ ಆರಂಭದಲ್ಲಿ ಹೇಳಿದ್ದೇನೆ, ಇನ್ನೊಂದ್ಸಲ ರಿಪೀಟ್ ಮಾಡಬೇಕು ಅಂದ್ರೆ, ಕೆಟ್ಟ ಮಕ್ಳಿರ್ತಾರೆ, ಕೆಟ್ಟ ತಾಯಂದ್ರೆ ಇರಲ್ಲ ಅಂದಿದ್ರು. ಆ ಒಂದು ಡೈಲಾಗಿಗೆ ಎಕ್ಸ್ಪೈರಿ ಡೇಟ್ ಮುಗಿದು ಹೋಗಿದೆ.
ಒಬ್ಬ ಹೆಣ್ಣುಮಗಳು ಕೆಟ್ಟ ಮಗಳಾಗಿರ್ತಾಳೆ, ಕೆಟ್ಟ ಸೊಸೆ ಆಗಿರ್ಬೋದು, ಅಥವಾ ಕೆಟ್ಟ ಹೆಂಡತಿ ಕೂಡ ಆಗಿರ್ಬೋದು, ಬಟ್ ಮಕ್ಕಳಿಗೆ ಕೆಟ್ಟ ಅಮ್ಮ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಇದ್ರು. ಅದು ಉಲ್ಟಾಯಿತು. ಸುತ್ತಮುತ್ತ ಬೇಕಾದಷ್ಟು ಕೇಸ್ಗಳನ್ನು ಕೇಳ್ತಾ ಇದ್ದೀವಿ. ಹಿಂಗೆ ಮುಂದುವರ್ಕೊಂಡು ಹೋದರೆ ನನಗೆ ಆ್ಯಂಡ್ ಈ ವೆನಿಲಾ ಕೇಸ್ನಲ್ಲಿ ಇನ್ನೊಂದು ವಿಚಾರ ಗೊತ್ತಾಗಿದೆ ಏನಂದರೆ, ಮಗುವಿನ ಬಣ್ಣ ಕಪ್ಪು ಅನ್ನೋದು ಆಕೆಗೆ ಮುಜುಗರ ಆಗ್ತಾ ಇತ್ತು. ಅಂದರೆ ಹೆತ್ತವರಿಗೆ ಹೆಗಣ ಮುದ್ದು ಅಂದರು. ಹೊರಗಿನವರು ಆಡ್ಕೊಳ್ಳಿ, ಮಗು ಬಣ್ಣ ಹಂಗಿದೆ, ಮಗು ಮೂಗು ಹಿಂಗಿದೆ, ಮಗು ಕಿವಿ ಹಿಂಗಿದೆ, ಬಟ್ ತಾಯಿ ಅದನ್ನು ಸೇಫ್ ಮಾಡಬೇಕಿತ್ತು. ನನ್ನ ಮಗು ನನ್ನ ಕಣ್ಣಿಗೆ ಚೆನ್ನಾಗಿದೆ, ಚೆನ್ನಾಗಿ ಬೆಳೆಸ್ತೀನಿ, ಚೆನ್ನಾಗಿ ಓದಿಸ್ತೀನಿ ಅನ್ಬೇಕಿತ್ತು. ಮತ್ತೊಬ್ಬನಿಗೋಸ್ಕರ ಮಗು ಬಣ್ಣ ಸರಿ ಇಲ್ಲ, ಮಗು ಅಡ್ಡಿ ಆಗ್ತಿದೆ, ನಾನು ಇನ್ನೊಬ್ಬನ ಜೊತೆಗೆ ಸುಖವಾಗಿ ಸಂಸಾರ ಮಾಡೋಕ್ಕೆ ಅನ್ನೋ ಕಾರಣಕ್ಕೆ ಮಗುವನ್ನು ಕೊಲ್ತಾರೆ ಅಂದರೆ, ಕೊಂದಾದ ನಂತರ ಅದನ್ನು ಮುಚ್ಚಾಕಕ್ಕೆ ಪ್ರಯತ್ನ ಪಡ್ತಾರೆ ಅಂದರೆ ಯೋಚನೆ ಮಾಡಬೇಕು ಸುತ್ತಮುತ್ತ ಎಂತೆಂಥವ್ರಿದ್ದಾರೆ ಅಂತ. ಸರಿ, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.